ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ದ್ವೇಷ ಭಾಷಣಕ್ಕೆ ಕಡಿವಾಣ ಆಗ್ತಕ್ಕಂಥ ಒಂದು ಕಾಯ್ದೆಯನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರೋಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಈ ದ್ವೇಷ ಭಾಷಣ ಅಂದರೆ ಏನು? ಅಪರಾಧಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಭಾಷೆ ಬಳಸಿದಾಗ ಅದನ್ನು ದ್ವೇಷ ಭಾಷಣ ಅಂತ ಕರೀತಕ್ಕಂಥದ್ದು ಅಂತಕ್ಕಂಥ ಒಂದು ವ್ಯಾಖ್ಯಾನ ಐತೆ. ಈ IT ಮಿನಿಸ್ಟರು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ತಾ ಹೇಳ್ತಾರೆ, ಈ ಕಾನೂನು ನಾವು ತಂದಿದ್ದಲ್ಲ, ಸುಪ್ರೀಂ ಕೋರ್ಟ್ನ ಅನ್ವಯ, ಅಂದರೆ ಅದು ಆದೇಶದ ಮೇರೆಗೆ ಕೋರ್ಟ್ ಹೇಳ್ದಂಗೆ ನಾವು ಒಂದು ಕಾಯ್ದೆಯನ್ನು ತಂದಿದ್ದೀವಿ, ಇದು ನಮ್ಮ ಉದ್ದೇಶ ಏನು ಇರಲಿಲ್ಲ ಅಂತಕ್ಕಂಥ ಮಾತು ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ಮಂತ್ರಿಗಳು ಹೇಳ್ತಾರೆ. ಹಾಗಾದರೆ ಕರ್ನಾಟಕದಲ್ಲಿ ಇಲ್ಲಿ ತನಕ ಅಂದರೆ ಎಲ್ಲ ಪಕ್ಷಗಳು ಅನ್ವಯಿಸುತ್ತೆ, ಕಾಂಗ್ರೆಸ್ಸು, JDS, BJP ಮತ್ತು ಈ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ದ್ವೇಷ ಭಾಷಣ ಕಾಯ್ದೆ ಅನ್ವಯಿಸುತ್ತೆ. ಆದರೆ ಇಲ್ಲಿ ತನಕ ಬಂದಿರತಕ್ಕಂಥ ಕಾನೂನುಗಳೆಲ್ಲ ತುಂಬ ಅಚ್ಚುಕಟ್ಟಾಗಿ ನಡೆದಿದೆಯಾ? ಆ ಕಾನೂನುಗಳೇನಿದಾವೆ ಅದ್ರ ಮುಖಾಂತರ ಜನ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಯಕ್ಷಣ ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಏನಾಗ್ತದೆ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಡೈವರ್ಟ್ ಪಾಲಿಟಿಕ್ಸ್ ಜಾಸ್ತಿ ಮಾಡ್ತದೆ. ಅದು ಯಾವ ಥರ? ಒಂದು ವೇಳೆ ಈಗ ಅವರ ವಿರೋಧ ಪಕ್ಷದಲ್ಲಿದ್ದಾಗ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕರಿತಿದ್ರು. ಆ ಪಕ್ಷದಲ್ಲಿರ್ತಕ್ಕಂಥ ಕೆಲವು ಮುಖಂಡರು ಇರ್ಬೋದು, ಅವೆಲ್ಲ ನೋಡಿದ್ವಿ ನಾವು, ವೀಡಿಯೋಸ್ ಇದ್ದಾವೆ. ಮತ್ತು ಇದು DJಯಲ್ಲಿ KJಲ್ಲಿಗೆ ಪೊಲೀಸ್ ಸ್ಟೇಷನ್ ಮೇಲೇ ಬೆಂಕಿ ಇಡ್ತಕ್ಕಂಥದ್ದು, ಪೊಲೀಸರನ್ನ ಹೊಡಿತಕ್ಕಂಥದ್ದು ಎಲ್ಲ ಮಾಡ್ತಾರೆ. ಮತ್ತು ಅವ್ರ ಸರ್ಕಾರ ಬಂದ ಮೇಲೆ ಅವ್ರನ್ನೆಲ್ಲ ಪಾಪ ಅಮಾಯಕರು ಅಂತ ಮಟ್ಟದಲ್ಲಿ ಬಿಡುಗಡೆ ಮಾಡಿ ಕೇಸುಗಳನ್ನೆಲ್ಲ ವಜಾ ಮಾಡ್ತಕ್ಕಂಥ ಒಂದು ಯೋಜನೆ ಕೂಡ ಕಾಂಗ್ರೆಸ್ ಸರ್ಕಾರ ಅಂಥವು ತುಂಬ ಚೆನ್ನಾಗಿ ತರ್ತದೆ. ಮತ್ತು ಏನಾಗ್ತದೆ, ಈ ಸುಪ್ರೀಂ ಕೋರ್ಟು ಎಲ್ಲನೂ ಕೋರ್ಟೇ ಮಾಡಬೇಕು, ಕೋರ್ಟಿಂದ ಬಂದ ಆದೇಶಗಳನ್ನೇ ನಾವು ಪಾಲಿಸಬೇಕು. ನಮ್ಮಲ್ಲೂ ಕೂಡ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಕೊಟ್ಟಿದೆಯಲ್ಲ, ಹಕ್ಕು ಮತ್ತು ಕರ್ತವ್ಯಗಳ ಅಡಿಯಲ್ಲಿ ಕೊಟ್ಟಾಗ ಏನಾಗ್ತದೆ, ನಾವೇನು ಮಾಡ್ಬೋದು? ಈ 7ನೇ ತರಗತಿಯಿಂದನೇ ಸಂವಿಧಾನ ಪೀಠಿಕೆ ಅಂತಲ್ಲ, ಅಂದರೆ ಅದರಲ್ಲಿ ಏನೋ ಮುಖ್ಯವಾಗಿ ಬರೆದಿರ್ತದೆ, ಅದನ್ನು ಆಯ್ತು ಗೌರವಿಸೋದು, ದೇಶಕ್ಕೆ ಇದು ಮರ್ಯಾದೆ ಥರ ನಡ್ಕೊಳ್ಳೋದು ಅದೆಲ್ಲ ಸೆಕೆಂಡು. ಆದರೆ ಅದರಲ್ಲಿ ಏನಿದೆ, ಆ ಸಂವಿಧಾನದಲ್ಲಿ ಏನಿದೆ? ಎಷ್ಟು ತಿದ್ದುಪಡಿಗಳು ಮಾಡ್ತಿದ್ದಾರೆ. ಕಂಪಲ್ಸರಿ ಯಾವುದೇ ಸರ್ಕಾರ ಬಂದರೂ ಒಂದೊಂದು ತಿದ್ದುಪಡಿ ಮಾಡ್ತಾನೆ ಇರ್ತಾರೆ, ಒಂದೆರಡು ಅಂತಲ್ಲ. ಆ ಸರ್ಕಾರ ಇದ್ದಾಗಲೂ, ಕಾಂಗ್ರೆಸ್ ಇದ್ದಾಗಲೂ ಮೂಲ ಸಂವಿಧಾನಕ್ಕೆ ಧಕ್ಕೆ ತರ್ಬೋದಾಗಿರ್ತಕ್ಕಂಥ ವಿಚಾರ ತಿದ್ದುಪಡಿ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ. ಆದರೆ ಒಂದು ಅರ್ಧ ಭಾಗ ಅಂತೂ ಅಲ್ಲಾಡಿಸ್ಬಿಟ್ಟಿದೆ ಸಂವಿಧಾನ. ಯಾವುದು? ಕಾಂಗ್ರೆಸ್ ಪಕ್ಷ ಮಾತ್ರ, ಬೇರೆ ಯಾವುದಲ್ಲ. ಅಲ್ಲಿಗೆ ಆ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ 7ನೇ ತರಗತಿಯಿಂದ ಮಕ್ಕಳಿಗೆ ಪಠ್ಯಕ್ರಮಗಳಲ್ಲಿ ಅಳವಡಿಸಿದ್ರೆ ಅಲ್ಲಿಂದನೇ ಗೊತ್ತಾಗುತ್ತೆ ನಾವೇನು ಮಾಡಬೇಕಾಗಿದೆ, ಏನು ಮಾಡ್ತಾ ಇದ್ದೀವಿ. ಈ ಕಾನೂನುಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಅದನ್ನು ಮಾಡಲ್ಲ ಸರ್ಕಾರ. ಅದನ್ನೇನು ಮಾಡುತ್ತೆ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬಂದಾಗ ಸುಮಾರು ಕಾನೂನುಗಳು ತಂದೈತೆ. ಅದು ಏನು ಮತ್ತು ಆ ಕಾನೂನುಗಳು ಅದೇ ಸಿಗಾಕ್ಕೊಂಡಿದೆ. ಈ ಹೆಂಗಂದ್ರೆ, ಈ ಆ ವಿಡಿಯೋನು ಹಾವತ್ರ ಕಚ್ಚಿಸ್ಕೊಂಡೇ ಸಾಯ್ತಾನೆ ಅವ್ನು ನೋಡಿ. ಕೊನೆಗೆ ಯಾವನು ಹಿಡಿತಾನೆ ಹಾವಿಂದನೇ ಕಚ್ಚಿಸ್ಕೊಂಡು ಸತ್ತ ಅಂದಂಗೆ ಕಾಂಗ್ರೆಸ್ಸು. ಅದು ಯಾವ್ದು ಕಾನೂನುಗಳು ತರುತ್ತೆ, ಆ ಕಾನೂನುಗಳು ಅದೇ ಸಿಗಾಕೊಳ್ಳುತ್ತೆ ಪಕ್ಷ. ಸೊ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಈಗ ನಮ್ಮ ದೇಶದಲ್ಲಿ ಯಾವುದೇ ಪಕ್ಷ ಇರ್ಬೋದು, ಜನರಿಗೆ ದುಡ್ಡು ಕೊಟ್ಟು ಹಣದ ಆಸೆ ತೋರಿಸ್ಬಿಟ್ಟು ಚುನಾವಣೆಗಳು ಎದುರಿಸ್ಕೊಂಡು ಗೆಲ್ತಕ್ಕಂಥ ಪಕ್ಷಗಳನ್ನ ಬ್ಯಾನ್ ಮಾಡಬೇಕು. ಅದು ಮಾಡಲ್ಲ. ಅದಕ್ಕೂ ಬೇಕದು, ಅದು ಮಾಡುತ್ತೆ ಅದು. ಮತ್ತು ಏನು, ನೇರವಾಗಿ ಜನರಿಗೆ ದುಡ್ಡು ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ, ಆಸೆ ತೋರಿಸ್ಬಿಟ್ಟು ಗೆಲ್ತೀವಲ್ಲ ಪಕ್ಷ. ಮತ್ತು ಅವೇನು ಪ್ರಜಾಪ್ರಭುತ್ವಗಳು ಅನಿಸ್ಕೊಳ್ಳುತ್ತೆ. ಇವತ್ತು ದಿವಾಳಿ ಆಗಿಲ್ವ ಕೆಲವು ರಾಜ್ಯಗಳೆಲ್ಲ? ಮತ್ತು ನಮ್ಮಲ್ಲಿ ಏನಾಗಿದೆ, ನಮ್ಮ ರಾಜ್ಯದಲ್ಲಿ ಏನಾಗಿದೆ? ಕರ್ನಾಟಕ ಏನು ತುಂಬ ಮುಂದುವರೆದ ರಾಜ್ಯನ ದೇಶದಲ್ಲಿ? ಈಗ ಏನು 30-35 ವರ್ಷ ಈ ಓದಿ 24 ಗಂಟೆ ಕೂಡ ಓದ್ತಾ ಅವ್ರವ್ರ ಜೀವನ ಎಲ್ಲ ಹಾಳು ಮಾಡ್ಕೊಂಡಂಗೆ ಹೇಳ್ತೀನಿ ನಾನು. ಕೆಲವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆ ಸಮಯ ಮೀರಿದ್ರೆ, ಏನು ಆ ಟೈಮಿಂಗ್ ಕೊಟ್ಟಿರ್ತಾರೆ, ಆ ಟೈಮಿಂಗ್ ಮೀರಿದ್ರೆ 30 ವರ್ಷ ಇಲ್ಲ 32 ವರ್ಷ ಹಿಂಗೆ ಕೊಟ್ಟರೆ ಎಕ್ಸ್ಪೈರ್ ಆದಂಗೆ ಅವರು. ಈ ಸರ್ಕಾರಗಳು ಹಂಗೆ ಮಾಡ್ತಾಯಿದೆ. ಈಗ ಅವರು ವಿದ್ಯಾರ್ಥಿಗಳು ಬಂದುಬಿಟ್ಟು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂತಿದ್ವಿ, ಅದನ್ನು ನಮ್ಗೆ ತೊಂದರೆ ಆಗಿದೆ ಇಲ್ಲ, ಅಥವಾ ನಮ್ಗೆ ಯಾವುದೋ ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ತಾ ಇಲ್ಲ ಅಂತ ಸರ್ಕಾರದ ಮೇಲೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಕೇಳಿದಾಗ ಇದೇ ಸರ್ಕಾರ ಇವತ್ತು ನಡೀತಕ್ಕಂಥ ಸೆಷನ್ ಇದ್ರ ಹತ್ರ ಪರ್ಮಿಷನ್ ರದ್ದು ಮಾಡಿದೆ, ಕೊಟ್ಟಿಲ್ಲ ಅವರಿಗೆ, ವಿದ್ಯಾರ್ಥಿಗಳಿಗೆ. ಮತ್ತು ನೀವೆಲ್ಲ ಎಂಥ ಸರ್ಕಾರಗಳು ನಡೆಸ್ತಾ ಇದ್ರು ಅವಕ್ಕೂ ಗೊತ್ತಾಗಬೇಕು. ಮತ್ತು ಆರ್ಥಿಕ ಆಧಾರದ ಮೇಲೆ
ಯಾರು ಹಿಂದುಳಿದಿದ್ದಾರೆ, ಯಾರ ಜೀವನಕ್ಕೆ ಕಷ್ಟ ಇದೆಯೋ ಅಂಥವ್ರಿಗೆಲ್ಲ ಸರ್ಕಾರ ಸೌಲಭ್ಯಗಳು ಹೋಗಬೇಕು. ಅದು ಏನೇನೋ ಮಾಡಿ ಅದ್ರ ಕರ್ಮ ಅದಕ್ಕೆ ಇಷ್ಟ ಬಂದಂಗೆ ಅದೇ ಮಾಡ್ಕೊಂಡಿದೆ. ನಾನು ಅದನ್ನು ಹೇಳ್ತಾ ಇದ್ದೀನಿ ಪದೇ ಪದೇ, ಸರ್ಕಾರಗಳನ್ನ ಒಂದು ಸರ್ಕಾರ ಇವತ್ತು 2.5 ವರ್ಷ ಇರ್ತದೆ, ಆಮೇಲೆ ಬಿ ಜೆ ಪಿ ಬರ್ಬೋದು. ಆ ಬಿ ಜೆ ಪಿಯವ್ರು ಬಂದಾಗ ನೀವೇನಾದ್ರು ಅಲ್ಲಿ ಇಲ್ಲಿ ಭಾಷಣಗಳು ಮಾಡೋಕ್ಕೆ ಹೋದ್ರೆ ಆ ದ್ವೇಷ ಭಾಷಣಗಳಂತ FIR ಆಗ್ಬೋದು. ಮಾತಾಡಿದ್ದೆಲ್ಲ ಅಲ್ಲ ಯಾವ ಅಂದರೆ ಅದನ್ನು ತಿಳಿಸ್ಬೇಕಲ್ಲ, ಯಾವುದು ದ್ವೇಷ ಭಾಷಣ ಆಗುತ್ತೆ, ಯಾವುದು ಆಗಲ್ಲ, ಯಾವ ಥರ ಎಲ್ಲದಕ್ಕೂ ದುರುಪಯೋಗ ಪಡಿಸ್ಕೊಂಡು ಅದೇ ಸೆಕ್ಷನ್ ಹಾಕಿ ಕೇಸುಗಳು ಹಾಕ್ಬಿಟ್ರೆ ಮತ್ತು ರಾಜ್ಯದಲ್ಲಿ ಏನಾಗುತ್ತೆ ಕಾನೂನು ಸುವ್ಯವಸ್ಥೆ. ಸೊ ಅದೊಂಥರ ಗಮನ. ಅಂದರೆ ರಾಜ್ಯಕ್ಕೆ ಜನರಿಗೆ ಏನು ಅನುಕೂಲ ಬೇಕು, ನಾವು ಏನು ಮಾಡಬೇಕಾಗಿದೆ ಇವತ್ತು ಅದನ್ನು ನಾವು ಮಾಡಲ್ಲ, ತದ್ವಿರುದ್ಧ ಬರೀ ಡೈವರ್ಟ್ ಮಾಡೋದು ಅಷ್ಟೇ. ಅಭಿವೃದ್ಧಿ ಇಲ್ಲ ಅಂತಂದರೆ ನಮ್ಮ ಮೇಲೆ ಬೇರೆ ತೋರಿಸಿದ್ರೆ ಬೇರೆ ಇನ್ನೇನಾದ್ರು ತೋರಿಸ್ಬಿಡೋದು ಈ ಮಟ್ಟದಲ್ಲಿ. ಈಗ ಇದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾರು BJP ಸರ್ಕಾರ ಇದ್ದಾಗ ಅದೇ ಮಂಗಳೂರಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಕೂಡ ಇವತ್ತು ಆ ಹೇಳಿಕೆಗಳು ಇವತ್ತು ತಗೊಂಡ್ರೆ FIR ಆಗುತ್ತೆ. ಅವು ನಿಮ್ಮ ಇವತ್ತೇನು ದ್ವೇಷ ಭಾಷಣಕ್ಕೆ ಬರ್ತಾವೆ ಅವೆಲ್ಲ ಹೇಳಿಕೆಗಳು. ಮತ್ತು ಕಾಂಗ್ರೆಸ್ ನಾಯಕರು ಮಾತಾಡ್ತಕ್ಕಂಥ ಮಾತುಗಳು ಸುಮಾರು ಎಲ್ಲ ಪಕ್ಷದವ್ರು ಮಾತಾಡ್ತಾರೆ, ಆದರೆ ನೀವು ಮಾತಾಡ್ತಕ್ಕಂಥದ್ದು ಕೂಡ ಅದು ಇದಕ್ಕೆ ಬರ್ತದೆ. ಅದನ್ನು ಅರ್ಥ ಮಾಡ್ಕೊಬೇಕಲ್ಲ. ಯಾವುದು ಹೇಳಿಲ್ಲ, ತಂದಿದ್ದೀರಾ, ಸಂತೋಷ, ಒಳ್ಳೇದಾಗಲಿ. ಮುಂದಿನ ದಿವಸ ಯಾರಿಗೂ ತೊಂದರೆ ಆಗದೇನೆ ಬಿಟ್ಟಿ ಕೇಸುಗಳು ಹಾಕಬಾರ್ದು. ಬಿಟ್ಟಿ ಅಂದರೆ ಸುಮ್ಮನೆ ಸಿಗಾಕ್ಸ್ತಕ್ಕಂಥದ್ದು ಅಥವಾ ವಿರೋಧ ಪಕ್ಷಗಳನ್ನ ಸದಬಡಿತಕ್ಕಂಥದ್ದು ಅಥವಾ ನಮ್ಮ ಮೇಲೆ ಯಾರೂ ಮಾತಾಡಬಾರ್ದು. ನಾಳೆ ಬೆಳಗ್ಗೆ BJP ಬಂದರೂ ನಿಮ್ಮ ಮೇಲೆ ಅದನ್ನೇ ಮಾಡುತ್ತೆ. ಕಾಂಗ್ರೆಸ್ ಪಕ್ಷನ ಎಲ್ಲೂ ಏನು ಮಾತಾಡೋಕ್ಕೆ ಬಿಡಲ್ಲ ಅದೂ. ಸೊ ಈಗೆಲ್ಲ ತೊಂದರೆ ಮಾಡ್ಕೋಬಾರ್ದು. ಜೊತೆಗೆ ಈ ನಮ್ಮ ಕಾರ್ಮಿಕರ ಸಚಿವರು ಸಂತೋಷ್ ಲಾಡ್ಜಿ ಮಾನ್ಯರು ಮಂತ್ರಿಗಳು ನೆನ್ನೆ ಯಾವುದೋ ಸೆಷನ್ ಟೈಮ್ ಆಗಿದೆ ಅಂತ ಓಡೋಡಿ ಇವರು ಡ್ರೈವರ್ಗೆ ಒಂದು ಮಾತು ಬೈತಾರೆ. ಏನಂದರೆ ಅದು ಮಂಗಸೂಳೆ ನನ್ನ ಮಗನೇ ಅಂತ. ನೋಡ್ರಿ ಭಾಷೆ ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲ ವಿದ್ಯಾವಂತರು ಓದ್ದವರು ಸರ್ಕಾರಗಳು ನಡೆಸ್ತಾರೆ, ಮಂತ್ರಿಗಳ ಜಾಗದಲ್ಲಿರ್ತಾರೆ. ಇವ್ರನ್ನ ನೋಡ್ಕೊಂಡು ಎಲ್ಲ ಮಾಧ್ಯಮದವರು ಓಡೋಗಿ ವರದಿ ಮಾಡಬೇಕು, ಅವನ್ನೆಲ್ಲ ಜನಕ್ಕೆ ತೋರಿಸ್ಬೇಕು. ಇವರಿಂದ ಏನು ಕಲಿಬೇಕಾಗಿದೆ ಜನ? ಇದೊಂದು ದೊಡ್ಡ ತಮಾಷೆ ನೋಡ್ರಿ ಹೆಂಗೈತೆ ಅಂತ. ಅಂದರೆ ಅರ್ಧ ಗಂಟೆ ಮುಂಚೆ ಹೋದ್ರಾಯ್ತು ಸೆಷನ್ಗೆ ಹೋಗೋರು. ಬೇರೆ ಬೇರೆ ಇವು ಮಾತಾಡೋದು ಬಿಟ್ಬಿಟ್ಟು ನೀವು ಮುಂಚೆನೇ ಹೊರಡಿದ್ರೆ ಆಗೋದಲ್ಲ. ಅಲ್ಲ, ಭಾಷೆ, ನೀವು ಮಾತಾಡ್ತಕ್ಕಂಥ ಭಾಷೆ ಯಾವ ಮಟ್ಟದಲ್ಲಿರ್ತದೆ ಆ ಮಟ್ಟದಲ್ಲಿದ್ದಾರೆ ಇವತ್ತಿನ ಇರ್ತಕ್ಕಂಥ ಪೊಲಿಟಿಷಿಯನ್ಸ್ ಕೂಡ. ಬೇಜಾನ್ ಜನ ಎಲ್ಲ ಹಿಂಗೆ ಮಾತಾಡೋದು, ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಏನಾದರೂ ಸರ್ಕಾರ ಇವತ್ತು ದ್ವೇಷ ಭಾಷಣಕ್ಕೆ ಒಂದು ಅಂತ್ಯ ಆಡಬೇಕು. ದ್ವೇಷ ಭಾಷಣ ಮಾಡ್ತಕ್ಕಂಥ ಯಾವುದೇ ನಾಯಕರಾಗಿರಲಿ ಮುಲಾಜಿಲ್ಲದೆ ಕಾನೂನು ಮುಖಾಂತರ ಅವ್ರು ಶಿಕ್ಷೆ ಕೊಡಿಸ್ಬೇಕು ಅಂತ ಅದು ತಮ್ಮ ಅಭಿಪ್ರಾಯಕ್ಕೆ ಬಂದಿದೆ. ಆಮೇಲೆ 1 ರಿಂದ 10 ವರ್ಷ ಅಂತ ಶಿಕ್ಷೆ ಪ್ರಮಾಣ ಕೂಡ ಅದರಲ್ಲಿ ತಿಳಿಸಲಾಗಿದೆ. ಇನ್ನು ಮುಂದೆ ಸೌಹಾರ್ದಯುತವಾಗಿ ತುಂಬ ಒಳ್ಳೆ ಭಾಷೆಯನ್ನೇ ಬಳಸಿ, ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು. ಒಳ್ಳೆಯ ಮುಖಾಂತರನೇ ಎಲ್ಲ ರಾಜಕೀಯ ಮುಖಂಡರು ನೀವು ಆ ಮಾತುಗಳು ಆಡಲಿಲ್ಲ ಅಂದರೆ ಜನ ಏನು ಮಾತಾಡಲ್ಲ. ಅವು ಜನ ಬಿಟ್ಟಾಕಿ ಹೊರಗಡೆ ಇರ್ತಾರೆ, ಅವರೇನೋ ಅವ್ರ ಆಡು ಭಾಷೆಗಳಂತ ನಿಮ್ಮನ್ನೆಲ್ಲ ಸಾವಿರಾರು ಲಕ್ಷಾಂತರ ಕಣ್ಣುಗಳಿಂದ ನೋಡ್ತಾ ಇರ್ತಾರೆ. ಯಾವ್ಯಾವ ಮಂತ್ರಿ ಏನು ಮಾತಾಡ್ತಾರೆ, ಯಾವ್ಯಾವ MLA ಏನು ಮಾತಾಡ್ತಾನೆ, ನಮ್ಮ ಮುಖ್ಯಮಂತ್ರಿಗಳು ಸರ್ ಏನು ಮಾತಾಡ್ತಾರೆ, ಇನ್ನೊಬ್ರು ಏನು ಮಾತಾಡ್ತಾರೆ ಅಂತೆಲ್ಲವನ್ನು ಗಮನಿಸ್ತಾ ಇರ್ತಾರೆ. ದಯವಿಟ್ಟು ಇದು ಒಳ್ಳೆ ಕಾನೂನೇ, ಚೆನ್ನಾಗೈತೆ. ನೋಡೋಣ ಅದು ಯಾವ ಮಟ್ಟದಲ್ಲಿ ಅಮಲಿಗೆ ಆಗುತ್ತೆ, ಆಮೇಲೆ ಶಿಕ್ಷೆ ಪ್ರಮಾಣಗಳು ಹೆಂಗಿರ್ತವೆ. ಇಲ್ಲ ಎಲ್ಲ ಕೇಸುಗಳ ಥರ ಇದು ಒಂದು ಹಾಕಿ ಈಗಿರೋ ಕೇಸುಗಳಿಗೆ ಯಾವ್ಯಾವ ಸೆಕ್ಷನ್ಗಳು ಹಾಕ್ಬೇಕೋ ಗೊತ್ತಾಗ್ತಾ ಇಲ್ಲ. ಕೆಲವು ಪೊಲೀಸವ್ರು ಕೂಡ ಒಂದೊಂದು ಕೇಸಲ್ಲಿ ಒಂದೊಂದು ಸೆಕ್ಷನ್ಗಳು ಹಾಕ್ಕೊಂಡು ಅವೇನೇನೋ ಹಿಡಿಸ್ದಂಗೆ ಹೋಗಿದ್ದಾವೆ. ಮತ್ತು ಕೆಲವರು ದ್ವೇಷ ಭಾಷಣ ಮಾಡಿರ್ತಾರೆ, ಅಂಥವಕ್ಕೆ ಹಾಕ್ಬೇಕಾದ್ರೆ ಸೆಕ್ಷನ್ಗಳು ಹಾಕಲ್ಲ, ಇನ್ನು ಮಾತಾಡಲ್ಲ, ಅವ್ರಿಗೆ ಹಾಕಿರ್ತಾರೆ. ಇಂಥವೆಲ್ಲ ಸರ್ವೇ ಸಾಮಾನ್ಯ. ನೋಡೋಣ. ಸದ್ಯಕ್ಕಂತೂ ಒಳ್ಳೆ ಕಾನೂನೇ ಅಂತ ಭಾವಿಸ್ತೀನಿ. ಯಾಕಂತಂದರೆ ಇದೇನು BJPಗೋ ಅಥವಾ JDSಗೋ ಜನರಿಗೆ ತಂದಿರತಕ್ಕಂಥ ಕಾನೂನಲ್ಲ, ಎಲ್ಲರಿಗೂ ಕಾಂಗ್ರೆಸ್ಗೂ ಸಹ ಸೇರ್ಕೊಂಡು ತಂದಿರತಕ್ಕಂಥ ಕಾನೂನು. ನೋಡೋಣ, ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ